ಸ್ವಾಗತಿಸ್ತೇನೆ. ನಾನು ಫಾದರ್ ವಿಲಿಯಂ ಮಾರ್ಟಿಸ್, ಸಂವಾದದ ಕಾರ್ಯದರ್ಶಿ ಅಥವಾ ಡೈರೆಕ್ಟರ್. ಸಹೋದರ ಅಲ್ಫೋನ್ಸ್ ಡಿಕಾಸ್ಟರ್ ಅವರು ವತಿಯಿಂದ ಸರ್ವಧರ್ಮ ದೀಪಾವಳಿಯ ಆಚರಣೆಯನ್ನು ನಾವು ನಾಳೆ 6ರಂದು ಆಚರಿಸ್ತಾ ಇದ್ದೇವೆ. ದೀಪಾವಳಿಯು ಬೆಳಕಿನ ಹಬ್ಬ, ಸರ್ವರ ಹಬ್ಬ. ಇದನ್ನು ಸರ್ವಧರ್ಮೀಯರು ಸೇರಿ ನವೆಂಬರ್ 6ರಂದು ಬುಧವಾರ ಉಡುಪಿ ಶೋಕಮಾತಾ ಇಗರ್ಜಿಯ ವಠಾರದಲ್ಲಿ ಆಚರಿಸಲಿರುವ ದೀಪಾವಳಿ ಸಂಭ್ರಮ 2013ರ ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ರಾಷ್ಟ್ರೀಯ ಹೆದ್ದಾರಿ 66 ಕರಾವಳಿ ಜಂಕ್ಷನ್ ಬಳಿಯಿಂದ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಬೃಹತ್ ಗಾತ್ರದ ದೀಪವನ್ನು ಮೆರವಣಿಗೆಯಲ್ಲಿ ತಂದು ಶೋಕಮಾತಾ ಇಗರ್ಜಿಯ ಆವರಣದಲ್ಲಿ ಸಂಜೆ 4:30ಕ್ಕೆ ಪ್ರತಿಷ್ಠಾಪಿಸಲಾಗುವುದು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಗ್ಲೋಬರ್ ಅವರು ವಹಿಸಲಿದ್ದಾರೆ. ಉಡುಪಿ ಪೇಜಾವರ ಮಠದ ಹಿರಿಯ ಯತಿಗಳಾದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು, ಉಡುಪಿ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರು, ಉದ್ಯಾವರ ಜಾಮಿಯಾ ಮಸೀದಿಯ ಮೌಲಾನಾ ಅಬ್ದುಲ್ ರಶೀದ್ ರೆಹಮಾನಿರವರು, CSI ಜುಬ್ಲಿ ಚರ್ಚ್ ಉಡುಪಿ ಇದರ ವಲಯಾಧ್ಯಕ್ಷರಾದ ರೆವರೆಂಡ್ ಫಾದರ್ ಗೋಲ್ಡನ್ ಮಂಗೇರ, ಉಡುಪಿ ಶೋಕಮಾತಾ ಇಗರ್ಜಿಯ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಫ್ರೆಡ್ ಮಸ್ಕರೆನ್ಸ್ ರವರು ಆಗಮಿಸಿ ದೀಪಾವಳಿಯ ಬಗ್ಗೆ ತಮ್ಮ ಸಂದೇಶಗಳನ್ನು ನೀಡಲಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರಗಲಿವೆ. ಸಿಹಿ ತಿಂಡಿ ವಿತರಣೆ, ದೀಪಗಳ ಬೆಳಗುವಿಕೆ ಇತ್ಯಾದಿ ಇದ್ದು ಸರ್ವ ಧರ್ಮದವರು ಒಟ್ಟು ಸೇರಿ ಈ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಗೂಡು ದೀಪಗಳ ಹಾಗೂ ರಂಗೋಲಿಯ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಸಭಾ ಕಾರ್ಯಕ್ರಮದ ಬಳಿಕ ಆಕರ್ಷಕ ಸುಡುಮದ್ದು ಪ್ರದರ್ಶನ ಜರಗಲಿದೆ.